ಮಲಗಿದ್ದೆ. ತಟ್ಟಂತ ಎಚ್ಚರ ಆಯಿತು. ಕುವೆಂಪು ಅವರ 2 ಸಾಲು ನನ್ನ ಕಣ್ಣ ಮುಂದೆ ಬಂತು. 100 ಸಾರಿ ಸೋತಿದ್ದರೇನಂತೆ, 100 ಸಾರಿ ಬಿದ್ದರೇನಂತೆ, ಸೋಲು ಗೆಲುವಿನ ಮೆಟ್ಟಿಲು, ಬಿದ್ದರಲ್ಲವೇ ಮರಳಿ ಏಳುವುದು, ಬೀಳದಿದ್ದವನು ಎಂದೂ ಮೇಲೆದ್ದವನಲ್ಲ. ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದು ಕವಿತೆ ಸಹ ತುಂಬ ಕಾಡೋದಕ್ಕೆ ಶುರು ಮಾಡ್ತು. ಅದ್ಯಾವುದಪ್ಪ ಅಂತ ಅಂದರೆ, ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ಣಯಿಸಬೇಕು, ಬೆಂಕಿಯಲ್ಲಿ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರಕುವುದೇನು, ಬೂದಿಯಲ್ಲವೇ, ನೀರಿಗೆ ಬಿದ್ದವನನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು, ಹೆಣವಲ್ಲವೇ. ಇದು ಆದಮೇಲೆ ತಲೆಯಲ್ಲಿ ತುಂಬ ವಿಷಯಗಳ ಬಗ್ಗೆ ಚರ್ಚೆ ಆರಂಭ ಆಯಿತು. ವರ್ಷಗಳ ಹಿಂದೆ ತಂದಿಟ್ಟಿದ್ದಂತಹ ಕ್ಯಾಮ್ರಾ ಕಿಟ್ ನೆನಪಾಯಿತು. ಎಲ್ಲ ತಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಹಾಗೆ ಎದ್ದು ಹೊರಟವನು. ಹೋಗಿದ್ದು ಪೆಟ್ರೋಲ್ ಬಂಕ್ಗೆ. ಪೆಟ್ರೋಲ್ ತುಂಬಿಸಾದ್ಮೇಲೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ಯಾವುದೋ ಒಂದು ದಾರಿ ಹಿಡಿದು ಮುಂದೆ ಸಾಗ್ತಾ ಇದ್ದಾಗ ಬಿರುಸಾಗಿ ಜೋರಾಗಿ ಗಾಳಿ ಬೀಸೋದಕ್ಕೆ ಶುರುವಾಯಿತು. ಆ ಗಾಳೀಲಿ ಬಂದ ಧೂಳು ನನ್ನ ಕಣ್ಣಿಗೆ ಬಿತ್ತು. ಆಗ ನೆನಪಾಗಿದ್ದು ನನ್ನ ಗಾಡಿಯ ಚಕ್ರದ ಧೂಳು. ಎಷ್ಟೋ ಹಾದಿಗಳಲ್ಲಿ ತಿರುಗಾಡಿದ ಈ ಚಕ್ರದಲ್ಲಿ ಅಂಟಿರೋ ಧೂಳಿನಲ್ಲಿ ಸಾವಿರಾರು ಕನಸುಗಳನ್ನು ಹೊತ್ತು ನಡೆದಂಥ ಎಷ್ಟೋ ಜನಗಳ ಹೆಜ್ಜೆಯ ಗುರುತುಗಳಿವೆ ಅಂತ. ಆ ಕತೆ ನನ್ನ ಜೀವನದ್ದಾಗಿರಬಹುದು ಅಥವಾ ನಿಮ್ಮ ಜೀವನದ್ದಾಗಿರಬಹುದು. ಆ ಧೂಳು ಮಾಸದೆ ಹಾಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆಗ ಉದ್ಭವವಾದದ್ದೇ ಇಂತಿ ನಿಮ್ಮ ಡಸ್ಟ್ ಆನ್ ವೀಲ್ಸ್. ನಿಮ್ಮೆಲ್ರಿಗೂ ನೆನಪಿರ್ಬೋದು, ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮತ್ತು ನಮ್ಮ ತಾತ ಜೊತೆ ಮಲಗಿ ನಕ್ಷತ್ರಗಳನ್ನು ಎಣಿಸುತ್ತಾ ಯಾವುದಾದ್ರೂ ಒಂದು ಚಿಕ್ಕ ಕಥೆಯನ್ನು ಕೇಳ್ತಾ ಹಾಗೆ ನಿದ್ರೆಗೆ ಜಾರ್ತಾ ಇದ್ವಿ. ಇಂದು ಆಕಾಶದಲ್ಲಿ ನೋಡಿದಾಗ ನಮಗೆ ನಕ್ಷತ್ರಗಳು ಸಹ ಕಾಣ್ತಾ ಇಲ್ಲ. ನಮ್ಮ ಜೊತೆ ಇದ್ದಂಥ ಅಜ್ಜಿ ಮತ್ತು ತಾತ ಸಹ ಆ ನಕ್ಷತ್ರಗಳಲ್ಲಿ ಒಬ್ಬರಾಗಿ ಬೆರ್ತೋಗ್ಬಿಟ್ಟಿದ್ದಾರೆ. ಆ ಕತೆ ಹೇಳುವ ನಿಮ್ಮ ಅಜ್ಜಿ ಮತ್ತು ತಾತನ ಸ್ಥಾನವನ್ನು ತುಂಬಲು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಈ ಕತೆಗಳನ್ನು ಕೇಳುವ ಕಿವಿಗಳು ನೀವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನಾನು ನಿಮ್ಮ ಫೀಡಲ್ಲಿ ಬರ್ತೇನೆ. ಸದ್ಯಕ್ಕೆ ಶುಭರಾತ್ರಿ ಹೇಳುತ್ತಾ ಮತ್ತೆ ಸಿಗ್ತೇನೆ. ಇಂತಿ ನಿಮ್ಮ ಡಸ್ಟ್ ಆನ್ ವೀಲ್ಸ್.